ನಮ್ಮ ಜೊತೆಗೆ ರಾಮ್ ಸೇನೆಯ ಸಂಸ್ಥಾಪಕರಾಗಿರುವಂತಹ ಪ್ರಸಾದ್ ಅತ್ತಾವರ್ ಅವರು ಸಂಪರ್ಕದಲ್ಲಿದ್ದಾರೆ. ಪ್ರಸಾದ್ ಅತ್ತಾವರ್ ಅವರೇ, ನೀವು ಹೋಗಿದ್ರಾ ಇವತ್ತು ಈ ರೀತಿಯಾದಂತ ಒಂದು ಅಟ್ಯಾಕ್ ಆದಂತ ಸಂದರ್ಭದಲ್ಲಿ? ಇಲ್ಲ ನಾನು ಹೋಗಿಲ್ಲ. ಮಾಹಿತಿ ಇತ್ತ ನಿಮಗೆ? ಮಾತ್ರ ನನ್ನ ಕಾರ್ಯಕರ್ತರೇ ಮಾಡಿದ್ದಾರೆ, ರಾಮ್ ಸೇನೆ ಕಾರ್ಯಕರ್ತರೇ ಮಾಡಿದ್ದಾರೆ. ಏನ್ ಇನ್ಫಾರ್ಮೇಶನ್ ಇತ್ತು ಪ್ರಸಾದ್ ಅತ್ತಾವರ್ ಅವರೇ? ನೋಡಿ, ಅಲ್ಲಿ 16-15 ವರ್ಷದ LSS ಕಾಲೇಜು ಮತ್ತೆ ಆಗ್ನೆಸ್ ಕಾಲೇಜು ಹೆಣ್ಮಕ್ಳನ್ನ ಡ್ರಗ್ಸ್ ಕೊಟ್ಟು ಆ ವೇಶ್ಯಾವಟಿಕೆ ದಂಧೆಗೆ ಒಂದು 30 ಜನ ಹೆಣ್ಮಕ್ಳನ್ನ ಅಲ್ಲಿ ದಂಧೆ ಮಾಡ್ತಾ ಇದ್ದಾರೆ. ಓಕೆ, ಹಾಗಾಗಿ ನಾವು ನೋಡಿ ಪರ್ಮಿಷನ್ ಇರುತ್ತೆ, ಎಲ್ಲ ಇರುತ್ತೆ, ಅದಕ್ಕೆ ಕ್ಲಾಸಸ್ ಇರುತ್ತೆ ಪರ್ಮಿಷನ್ಗೆ. ಅದನ್ನ ಬಿಟ್ಟು ಮೀರಿ ಅದನ್ನೆಲ್ಲ ಮಾಡ್ತಿರುವಾಗ ನಾವು ಹೆಣ್ಮಕ್ಳ ರಕ್ಷಣೆಗೋಸ್ಕರ ನಮ್ಮ ಕಾರ್ಯಕರ್ತರು ಮಾಡಿದರೆ ಹೊರತು ನಮ್ಮ ಕಾರ್ಯಕರ್ತರ ಅವರ ಮನೆಗೆ ಏನೂ ಆಗಿಲ್ಲ. ಯಾರು ಇದ್ರ ಅಲ್ಲಿ ನೀವು ಅಟ್ಯಾಕ್ ಮಾಡಿದಾಗ ಪ್ರಸಾದ್ ಅತ್ತಾವರ್? ಯಾರು ಇದ್ರ ಅಲ್ಲಿ ಹೆಣ್ಮಕ್ಳು ಹೇಳಿದ್ರಲ್ಲ 15-16 ವರ್ಷದವ್ರು ಇದ್ರ ಅಲ್ಲಿ ಹೆಣ್ಮಕ್ಳು ಇದ್ರು, ಬಟ್ ಹೆಣ್ಮಕ್ಳ ಅದನ್ನ ವಿಡಿಯೋ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಹೆಣ್ಮಕ್ಳ ಭವಿಷ್ಯ ಹಾಳು ಮಾಡ್ಲಿಕ್ಕೆ ನಾವು ತಯಾರಿಲ್ಲ. ಹೆಣ್ಮಕ್ಳು ಅಲ್ಲಿ ಇದ್ರು, ಬಟ್ ಅವರನ್ನ ಹೊರಗಡೆ ಕಳಿಸಿ ಮತ್ತೆ ವಿಡಿಯೋ ಮಾಡಿದ್ದಾರೆ. 4 ಜನ ಇದ್ದಿದ್ದಂತೆ ಸ್ಟಾಫ್ ಅಲ್ಲಿ. ಅವರು ಹೇಳ್ತಾರೆ ನೋಡಿ, ಕಳ್ಳರು ಹಂಗೇನೆ ಹೇಳುದಲ್ವಾ? ಅಲ್ಲ, ಈಗ ಆಯ್ತು, ಇದನ್ನ ಬಿಟ್ಬಿಡೋಣ. ಈಗ ಆ ಟೈಮಲ್ಲಿ ಓಕೆ ನೀವು ಹೊರ ಕಳಿಸಿ, ಇದನ್ನ ಹಿಂಗ್ ಮಾಡ್ತಿದ್ರು ಅನ್ನೋದಕ್ಕೆ ಏನಾದ್ರು ಪ್ರೂಫ್ ಇದೆಯಾ? 100% ಇದೆಯಲ್ಲ. ಏನಿತ್ತು ಪ್ರಸಾದ್ ಅತ್ತಾವರ್ ಅವರೇ, ಶೇರ್ ಮಾಡ್ಬೋದಾ ನಮ್ ಜೊತೆ? ಇದೇ ರೀತಿ ಅಲ್ಲಿ ಹೆಣ್ಮಕ್ಳು, ಅದನ್ನ ನನ್ ಹೇಳಕ್ ಬರಲ್ಲ. ಯಾಕಂದ್ರೆ ಒಬ್ಬ ನಮ್ಮ ಕಾರ್ಯಕರ್ತನಿಗೆ ಪರಿಚಯ ಇದ್ದ ಹುಡುಗನ ಕಸಿನ್ ಹೆಣ್ಮಗಳು ಒಬ್ಳು, ಆ ಕಾರಣದಿಂದಾಗಿ ಈ ರೀತಿ ಆಯ್ತು ಅಷ್ಟೇ. ಅಲ್ಲಲ್ಲ, ಹೌದು, ನಾನು ಕೇಳ್ತಿದ್ದೀನಿ. ಈಗ ಏನಾದ್ರೂ ಪ್ರೂಫ್ ಇತ್ತ ನಿಮ್ಮ ಹತ್ರ ಅನ್ನೋದು ಪ್ರಸಾದ್ ಹತ್ರ ನಾನು ಕ್ಲಿಯರ್ ಆಗಿ ಕೇಳ್ತೇನೆ. ಏನಾದ್ರೂ ಒಂದು ವಿಡಿಯೋ ಅಲ್ಲ ಆಗ್ತಾ ಇದ್ದಿದ್ದಕ್ಕೆ, ಇಲ್ಲ ಯಾರಾದ್ರೂ ನಿಮ್ಮ ಹತ್ರ ಒಂದು ಹುಡುಗಿ ಕೊಟ್ಟಿರೋ ಸ್ಟೇಟ್ಮೆಂಟ್? ನೋಡಿ, ಇದು ಮಂಗಳೂರಲ್ಲಿ ಮಾತ್ರ ಅಲ್ಲ, ಇದು ಬೆಂಗಳೂರಲ್ಲೂ ಹಿಂಗೆ ನಡೀತಾ ಇದೆ. ಅದನ್ನ ಪಕ್ಕಕ್ಕೆ ಇಟ್ಬಿಡೋಣ ಪ್ರಸಾದ್ ಅತ್ತಾವರ್ ಅವರೇ, ಅದನ್ನ ಪಕ್ಕಕ್ಕೆ ಇಟ್ಬಿಡೋಣ. ನಾನು ಪರ್ಟಿಕ್ಯುಲರ್ ಯಾಕೆ ಗೊತ್ತಾ, ಹಿಂದೆ ಪೊಲೀಸರೇ ನಿಮ್ ಮಂಗಳೂರಲ್ಲಿ ಹೋಗ್ಬಿಟ್ಟು ಕಾಂಡಾಮಿಟ್ಟು ರೈಡ್ ಮಾಡಿದ್ ನಾವು ನೋಡಿದೀವಲ್ಲ ಪ್ರಸಾದ್ ಅತ್ತಾವರ್, ಸಿಕ್ಕಾಕೊಂಡ್ರು, ನಿಮ್ಗೂ ಗೊತ್ತಲ್ವಾ? ಹಂಗಾಗಿ ನಾವು ಪೊಲೀಸರನ್ನೇ ಅನುಮಾನದಲ್ಲಿ ನೋಡ್ಬೇಕಾದ್ರೆ ಈಗ ನಿಮ್ಮಂತ ಸಂಘಟನೆಗಳು ಪಾಪ ಒಳ್ಳೆ ಉದ್ದೇಶ ಇರ್ಬೋದು ನಿಮ್ಗೆ, ಹೌದು, ಪರ್ಟಿಕ್ಯುಲರ್ ಪ್ರೂಫ್ ಏನಿತ್ತು ಅನ್ನೋದು ನಾನು ಕ್ಲಿಯರ್ ಆಗಿ ಕೇಳ್ತಾ ಇರುವಂತದ್ದು. ಯಾಕಂದ್ರೆ ನಿಮ್ಮೇಲೆ ನಮ್ಗೊಂದು ನಂಬಿಕೆ ಬರ್ಬೇಕಲ್ವಾ? ಇಲ್ಲ ಇವ್ರು ಮಾಹಿತಿ ಇದ್ದೇ ಹೋದವ್ರು, ಇವ್ರು ಬೇರೆಯವ್ರ ತರ ಅಲ್ಲ, ಇವ್ರು ಒಳ್ಳೆ ರೀತಿಯಾಗಿ ಮಾಡಿದಾರೆ ಅನ್ನೋ ನಂಬಿಕೆ ಜನರಿಗೆ ಬರ್ಬೇಕಲ್ಲ. ಏನ್ ಪ್ರೂಫ್? ಈಗ ಮಾಹಿತಿ, ಈಗ 20-25 ಮಸಾಜ್ ಪಾರ್ಲರ್ ಇದೆ, ಹೌದಾ, ಮಂಗಳೂರಲ್ಲಿ. ಯಾಕೆ ಬೇರೆ ಇದಕ್ಕೆ ಯಾಕೆ ದಾಳಿ ಮಾಡಿಲ್ಲ? ಅದು ಉತ್ತರನ ಪ್ರಸಾದ್ ಅತ್ತಾವರ್ ಅವರೇ. ಈಗ ಅದ್ ನೆಕ್ಸ್ಟ್ ಇನ್ನೊಂದು ಆಗ್ತಾವ್ ಬಿಡಿ, ಇದು ಅಲ್ಲೇನಾರು ಆಗ್ತಾ ಇದ್ರೆ ಅಲ್ಲ ಆಗ್ಲಿ, ಅದು ನಮ್ದೇನ್ ಅದನ್ನ ನಾವು ಪ್ರಶ್ನೆ ಪರ್ಟಿಕ್ಯುಲರ್. ಈಗ ಆಯ್ತು, ನಿಮ್ ಕಾರ್ಯಕರ್ತನ ಕಸಿನ್ ಅಂತ ಯಾರೋ ಹೇಳಿದ್ರಲ್ಲ, ಆಕೆದ್ ಏನಾದ್ರು ಒಂದು ಸ್ಟೇಟ್ಮೆಂಟ್, ಆಕೆ ಏನಾದ್ರು ಪೊಲೀಸರಿಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಾದ್ರು ಇದೆಯಾ ಪ್ರಸಾದ್ ಅತ್ತಾವರ್ ಅವರೇ? ನೋಡಿ, ಆ ಹೆಣ್ಣುಗಳನ್ನ ನಾವು ಇದಕ್ಕೆ ಮೀಡಿಯಾಕ್ಕೆ ತರಕ್ಕೆ ನಮ್ಗೆ ಇಷ್ಟ ಇಲ್ಲ. ಅಲ್ಲ ನಾನು ಕೇಳ್ತಿರೋದು, ಈಗ ಪೊಲೀಸ್ ಬಿಟ್ಬಿಡೋಣ, ನಿಮ್ಮ ಹತ್ರ ಏನಾದ್ರು ಆಕೆ ಸ್ಟೇಟ್ಮೆಂಟ್ ಇದೆಯಾ? ನೋಡಿ, ನಮ್ಮ ಕಾರ್ಯಕರ್ತರು ಹೋಗಿ ಅಲ್ಲಿ ಅಲ್ವಾ, ನಿಮ್ಮ ಹತ್ರ ಅಲ್ಲಿಗೆ ಏನು ಪ್ರೂಫ್ ಇಲ್ಲ ಪ್ರಸಾದ್ ಅತ್ತಾವರ್ ಅವರೇ. ನಾನಿಲ್ಲಿ ಕ್ಲಿಯರ್ ಆಗಿ ಕೇಳ್ತಿರೋದು ಏನ್ ಗೊತ್ತಾ, ನಿಮ್ಮಂತ ಸಂಘಟನೆಗಳ ಮೇಲೆ ಜನರಿಗೆ ಒಂದು ನಂಬಿಕೆ ಇರಬೇಕು ಅಂತಾನೆ ಕೈಯಲ್ಲಿ ಒಂದು ಪ್ರೂಫ್ ಇಟ್ಕೊಂಡಿರ್ಬೇಕು, ಇಂಥದ್ದು ಆಗ್ತಿದೆ ಅನ್ನುವಂಥದ್ದು ಒಂದು ದಾಖಲೆ ಇರಬೇಕು. ಹೋಗಿ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋದು, ನೀವು ರಾಮ್ ಸೇನೆ ಹೆಸರು ರಾಮ್ ಸೇನೆ ಹೌದು, 4 ಜನ ಮಹಿಳೆಯರು ಅಳ್ತಾ ಇದಾರೆ, ಇದೇನು ರಾಮನ ಇದು ಆದರ್ಶನ? ಇದು 4 ಜನ ಹುಡುಗಿಯರ್ನ ಅಲ್ಲಿ ಕುತ್ಕೊಂಡ್ಬಿಟ್ಟು ಅಳಿಸ್ಕೊಂಡು ಅಲ್ಲಿ ಹೆದರ್ಸ್ತಿದ್ದೀರಲ್ಲ, ಇದು ರಾಮನ ಆದರ್ಶನ? ಇದು ರಾಮ ಹುಟ್ಟಿದ್ಯಾಕೆ ಸ್ವಾಮಿ? ರಾಮ ಹುಟ್ಟಿದ್ಯಾಕೆ? ಏನ್ ಈ ತರದ್ ಮಾಡಿ ಅಂತ ಹೇಳಕ್ ಹುಟ್ಟಿದ? ಈ ತರ ಏನಾದ್ರು ಮಾಡಿ ಅಂತ ಹೇಳಿಯಾರ ರಾಮ? ಯಾಕೆ ಈ ತರ ಮಾಡ್ರೆ ಪ್ರಸಾದ್ ಅತ್ತಾವರ್ ಅವರೇ? ನಾನು ಏನ್ ಗೊತ್ತಾ, ನಿಮ್ಮ ಹತ್ರ ಕ್ಲಿಯರ್ ಆಗಿ ಕೇಳ್ತಾರ, ಒಂದು ಪ್ರೂಫ್ ಇಟ್ಕೊಂಡು ಮಾತಾಡ್ರೆ ನಿಮ್ ಮಾತಿಗೆ ಒಂದು ತೂಕ ಬರುತ್ತೆ ಪ್ರಸಾದ್ ಅತ್ತಾವರ್ ಅವರೇ. ಈಗ ಹೋಗ್ಬಿಟ್ಟು ಹಿಂಗ್ ಎಲ್ಲೋ ಅಟ್ಯಾಕ್ ಮಾಡ್ಬಿಟ್ಟು ಅವ್ರ ಪಾಪ ಮಾತಾಡಿದ್ರು ಸುಧೀರ್ ಅನ್ನೋರು, ನಮ್ದು ಒಂದು ಸಣ್ಣ ಕಂಪ್ಲೇಂಟ್ ಇಲ್ಲ. ಈಗ 17-18 ವರ್ಷದ ನೀವು ಹೇಳಿದ್ರಿ ಅಲ್ಲಿ ಕೆಲವು ಕಾಲೇಜ್ ಹುಡುಗಿಯರಲ್ಲಿ ಹೋಗ್ತಾ ಇದ್ರು ಅಂತ, ಹೇರ್ ಕಟ್ ಮಾಡಿಸ್ಕೊಳಕ್ ಹೋಗಿರ್ಬೋದು, ಸಲೂನ್ ಅಲ್ವಾ ಅದು? ನೋಡಿ, ಯಾವುದೇ ಹೆಣ್ಮಕ್ಳನ್ನ ಎದುರಿಗೆ ತಂದು ಅವರ ಮಾನ ಹರಾಜು ಮಾಡಕ್ಕೆ ಮೀಡಿಯಾಕ್ಕೆ ತಂದು ನಾನು ರೆಡಿ ಇಲ್ಲ ಅದಕ್ಕೆ. ಯಾಕಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಮಾಡಿದ್ದು ಹೌದು, 100% ನಮ್ಮ ಕಾರ್ಯಕರ್ತರೇ ಮಾಡಿದ್ದಾರೆ, ಅದ್ರಲ್ಲಿ ಏನು ಇದಿಲ್ಲ. ಕಾನೂನಿಗೆ ಶರಣಾಗತಿ ಕೂಡ ಆಗ್ತಾರೆ. ಆದರೆ ಇಂಥ ಘಟನೆಗಳು ಮುಂದೆ ಕೂಡ ನಡೆಯಬಾರದು. ಇಂಥ ಘಟನೆಗಳು ಬೇರೆ ಬೇರೆ ಕಡೆಯಲ್ಲಿ ನಡೀತಾ ಇದೆ, ಫ್ಲಾಟ್ ಅಲ್ಲಿ ಆಗಿರ್ಬೋದು, ಮತ್ತೊಂದು ಇನ್ನೊಂದು. ಅಲ್ಲ, ರೆಡ್ ಹ್ಯಾಂಡ್ ಆಗಿ ಹೋಗಿಡಿರಿ, ಇಲ್ಲ ಕಂಪ್ಲೇಂಟ್ ಕೊಡ್ಸಿ ಅವ್ರ ಮೇಲೆ, ಒಂದು ವ್ಯವಸ್ಥಿತವಾದಂತ ರೀತಿಯಲ್ಲಿ ಮಾಡಿ. ಇದು ಯಾರೋ ಹೋಗೋದು ಹಿಂಗ್ ಹೊಡೆದ್ ಬಿಸ್ನೆಸ್ ಹೆಂಗ್ ಮಾಡ್ಬೇಕು ಪ್ರಸಾದ್ ಅತ್ತಾವರೇ ಮಂಗಳೂರು ಅವರಂತ ಜಾಗದಲ್ಲಿ? ಈಗ ನೀವೇ ಒಂದು ಬಿಸ್ನೆಸ್ ಮಾಡ್ತಾ ಇದೀರಾ, ಕೋಟ್ಯಾಂತರ ರೂಪಾಯಿ ಈ ರೀತಿಯಾಗಿ ನೀವು ಬಂಡವಾಳ ಹಾಕಿರ್ತೀರಾ, ಸುಮ್ನೆ ಯಾರೋ ಬಂದು ನಿಮ್ ಇನ್ನೊಂದು ಸೇನೆ ಹೆಸರು ಮಾಡ್ಕೊಂಡು ನಿಮ್ ಬಿಸ್ನೆಸ್ ಮೇಲೆ ಅಟ್ಯಾಕ್ ಮಾಡಿದ್ರೆ
ಅವ್ರು ಹೆಂಗ್ ಬಿಸ್ನೆಸ್ ಮಾಡ್ಬೇಕತ್ತ ಅವರವರೇ ಪ್ರಸಾದ್ ಅತ್ತ ಅಲ್ಲ ಅವರು? ಅವ್ರು ಬೇರೆ ಬಿಸ್ನೆಸ್ ಮ್ಯಾನ್ಗೆ ಹೆಂಗೆ ಇದಾಗುತ್ತೆ? ಈಗ ಇವ್ರ ಮೇಲೆ ಅಟ್ಯಾಕ್ ಮಾಡಿದಕ್ಕೆ ಅಲ್ಲ ಬೇರೆಯವರಲ್ಲ, ನಾನು ಪರ್ಟಿಕ್ಯುಲರ್ ಈಗ ಈ ಬಿಸ್ನೆಸ್ ಮೇಲೆ ನಾನು ಕೇಳ್ತಾ ಇದ್ದೇನೆ. ಅದ್ರ ಮಾಲೀಕರೇ ಅವ್ರೇನ್ ಮಾಲೀಕರಲ್ಲ, ಅವ್ರೇನ್ ದುಡ್ಡು ಹಾಕಿಲ್ವಾ ಇದಕ್ಕೆ? ನೀವು ಇನ್ನೊಂದ್ ಹೇಳಿದ್ರಲ್ಲ, ನಾನು ಮಹಿಳೆ ಹುಡುಗಿಯರ ಮಾನ ಕಳಿಯಲ್ಲ, ನಿಮ್ ಮುಂದ್ ಕರ್ಕೊಂಬರಲ್ಲ ಅನ್ನೋದೆಲ್ಲ ಹೇಳಿದ್ರಲ್ಲ. ನೀವ್ ಯಾಕೆ ಹೇಳ್ತಿದ್ದೀರಾ ಅಂದ್ರೆ ನಿಮ್ಮ ಹತ್ರ ಪ್ರೂಫೇ ಇಲ್ಲ. ಅಲ್ಲಿ ಬಂದಂತ ಸಂದರ್ಭದಲ್ಲಿ ಯಾರು ಇರ್ಲೇ ಇಲ್ಲ ಪ್ರಸಾದ್ ಅತ್ತ ಅವರವ್ರೆ. ಒಂದೇ ನಿಮಿಷ. ಈಗ ನಾನೊಂದು ಮಾತು ಹೇಳ್ತೀನಿ. ನೀವು ಈಗ ಮಂಗಳೂರಲ್ಲಿ 25 ಮಸಾಜ್ ಪಾರ್ಲರ್ ಇದೆ, ಪರ್ಮಿಷನ್ ಇದೆ ಅದಕ್ಕೆ. ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಇದಕ್ಕೆ ಪರ್ಮಿಷನ್ ಇತ್ತಾ ಇಲ್ವಾ ಗೊತ್ತಿಲ್ಲ. ಅದು ನಿಮ್ಗೆ ಅದೂ ಗೊತ್ತಿಲ್ಲ. ಪರ್ಮಿಷನ್ ಅಲ್ಲ, ಪರ್ಮಿಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ ನಿಮ್ಗೆ. ಆಯ್ತು, ನೀವು ಬಹುಶಃ ಒಂದು ಇಲ್ಲ ಡಿಫೆಂಡ್ ಮಾಡ್ಕೊಳ್ಬೋದಿತ್ತು. ಅದೇನಾದ್ರು ಪರ್ಮಿಷನ್ ಇಲ್ಲ ಅಂತ ಅಂದ್ರೆ ಅದು ನಿಯಮ ಬಾಹಿರವಾಗಿ ನಡೀತಾ ಇದೆ ಅಂತ, ಅದೂ ಗೊತ್ತಿಲ್ಲ ನಿಮ್ಗೆ. ನೀವು ಇನ್ನೆಂತ ಸಂಘಟನೆ, ನಿಮ್ದೆಂತ ಸಂಘಟನೆ ಹುಡುಗರನ್ನ ಬೆಳೆಸ್ತಾ ಇದ್ದೀರಾ ಪ್ರಸಾದ್ ಅತ್ತ ಅವರವರು? ಯಾರಿಗ ಉಪಯೋಗ ಸಮಾಜಕ್ಕೆ ನಿಮ್ಮಿಂತ ಸಂಘಟನೆಯಿಂದ ಹೇಳಿ? ಈ ತರ ಏನೋ ಇನ್ಫಾರ್ಮೇಶನ್ ಇಲ್ದಿತ್ತು ಇವಾಗ ಅಟ್ಯಾಕ್ ಮಾಡ್ತೀರಾ, ಗಲಾಟೆ ಮಾಡ್ತೀರಾ ಅಂತ ಯಾರಿಗ ಉಪಯೋಗ ಹೇಳಿ? ನಿಮ್ಗೆ ಉಪಯೋಗ ಬಿಟ್ಟು ಬೇರೆ ಯಾರಿಗಾರು ಉಪಯೋಗ ಅಂತ? ಹೆಣ್ಮಕ್ಳ ರಕ್ಷಣೆಗೋಸ್ಕರ ನಾವು ಮಾಡೋದು. ಓ, ಹೆಣ್ಮಕ್ಳು ರಕ್ಷಣೆ. ಅಲ್ಲಿ ಇದ್ದಂತ ಹೆಣ್ಮಕ್ಳಿಗೆ ನಿಮ್ಗೆ ರಕ್ಷಣೆ ಮಾಡಕ ಆ ವ್ಯಕ್ತಿ ಆ ದೊಡ್ಡ ರಾಡ್ ಗ್ರಿಲ್ ತಗೊಂಡು ಆ ಹುಡುಗಿಗೆ ಹೊಡೆಯಕ್ ಹೋಗ್ತಿದ್ದಾನೆ. ನೀವು ಹೆಣ್ಮಕ್ಳು ರಕ್ಷಣೆ ಬಗ್ಗೆ ಇಲ್ಲಿ ಪಾಠ ಮಾಡ್ತೀರಾ ನಮ್ಗೆ? ಇಂಥ ಕೃತ್ಯದಿಂದಾನೆ ಪ್ರಸಾದ್ ಅತ್ತ ಅವರ ಒಂದು ವಿಚಾರ ತಿಳ್ಕೊಳ್ಳಿ. ಪ್ರಸಾದ್ ಅತ್ತ ಅವರ ಒಂದು ವಿಚಾರ ತಿಳ್ಕೊಳ್ಳಿ. ನಿಮ್ಮಂತ ಈ ರೀತಿಯಾದಂತ ಏನು ಯೋಚನೆ ಮಾಡದೈತಿ ಗಲಾಟೆ ಮಾಡೋದು, ಈ ತರದಿಂದಾಗಿನೇ ಈ ರೀತಿಯಂತ ಸಂಘಟನೆಗಳ ಮೇಲೂ ಕೆಟ್ಟ ಹೆಸರು ತಿಳ್ಕೊಳ್ಳಿ. ಅದು ಇತರ ಸಂಘಟನೆಗಳು ಏನು ಪಾಪ ಒಳ್ಳೆ ಉದ್ದೇಶ ಮಾಡ್ಕೊಂತೀರ, ಅವ್ರನ್ನೂ ಅನುಮಾನದಲ್ಲಿ ನೋಡಂಗಾಗುತ್ತೆ ನೀವು ಈ ತರ ಮಾಡೋ ಕೃತ್ಯಗಳು. ಏನ್ ಪ್ರೂಫ್ ಇತ್ತು ಪ್ರಸಾದ್ ಅತ್ತ ಅವರ? ಅಲ್ಲಿ ಪೊಲೀಸ್ ಹತ್ರ ನಾವು ಕೇಳ್ತೀವಿ, ಒಂದು ಕಂಪ್ಲೇಂಟ್ ಆಗಿಲ್ಲ ಅಂತ ಇಲ್ಲಿ ತನಕ. ಆಯ್ತಪ್ಪ, ಓಕೆ. ಈಗ ನೀವು ನಿಮ್ ಹುಡುಗರು ಗಲಾಟೆ ಮಾಡಿದ್ರಲ್ಲ, ಗಲಾಟೆ ಮಾಡೋದಂತ ನಂತರ ಒಂದು ವಿವರಣೆ ಕೊಡಕ್ ಒಂದು 5 ನಿಮಿಷ ಆ ಜಾಗದಲ್ಲಿ ನಿಂತ್ರೆ ಏನಾಗ್ತಿತ್ತು? ಏನೋ ಹಿಂಗ ಆಗಿದೆ, ಹಿಂಗ್ ನಾವು ಮಾಡಿದ್ವಿ, ಬಾಕ್ಲಾಕೊಂಡು ಓಡೋಗಿದ್ದಾರೆ ಅಂತ ಅಂದ್ರೆ ಏನ್ ಕತೆ ಇದು? ಯಾರು ಬಂದಿದ್ದಾರೆ? ಈಗ ಮೀಡಿಯಾದವರು ಅಲ್ಲೇ ಇದ್ರು, ಘಟನೆ ಆಗಿ 5 ನಿಮಿಷಕ್ಕೆ ಮೀಡಿಯಾದವರು ಅಲ್ಲೇ ಬಂದ್ರು. ಹೌದಾ? ಒಂದ್ ಹಿಂಗ ಆಗಿದೆ, ಈ ತರ ಇತ್ತು, ಒಂದು ವಿವರಣೆ ಕೊಟ್ಬಿಟ್ಟು ಒಂದು ಹೋಗೋ ಅಷ್ಟು ವ್ಯವಧಾನ ಇಲ್ಲ ಅಂತ ಅಂದ್ರೆ ನಾವ್ ಇದನ್ನ ಹೇಗ್ ಕನ್ಸಿಡರ್ ಮಾಡ್ಬೇಕು? ಎಕ್ಸ್ಟಾರ್ಷನ್ ಅನ್ಬೇಕು ನಾವು, ಸುಲಿಗೆ ಪ್ರಯತ್ನನ? ಅರ್ಧ ಗಂಟೆ ನಿಂತಿದ್ದಾರೆ ನೋಡಿ. ಯಾರ್ ಸ್ಟೇಟ್ಮೆಂಟ್ ಇದೆ? ಆಯ್ತು, ನಿಮ್ಮ ಹತ್ರ ಈಗ ನಿಮ್ ಹುಡುಗರು ಏನಾರು ಒಂದು ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈಗ ನಿಮ್ಮ ಹತ್ರ ಇದೆಯಾ ಅದು? ನಮ್ಮ ಹುಡುಗರು ಹಿಂಗ್ ಮಾಡಿದ್ದಾರೆ, ಬಂದ್ ಸರೆಂಡರ್ ಆಗ್ತಾರೆ ಅಂತ ಏನ್ ಅರ್ಥ? ಟೆರರಿಸ್ಟ್ ಹಿಂಗೆ ಹೇಳೋದು ಅಲ್ವಾ? ಟೆರರಿಸ್ಟ್ಗಳು ಇದೇ ತರ ಹೇಳೋದಲ್ವಾ? ನಮ್ ಸೈಡ್ ಬಾಂಬ್ ಬಿಟ್ಟಿದ್ದಾರೆ, ಬನ್ನಿ ಅಲ್ಲ ಅವ್ರು ಸರೆಂಡರ್ ಆಗ್ತಾರೆ ಬಿಡಿ ಅಂತಾರೆ. ಆಮೇಲೆ ಈ ದೊಡ್ಡ ದೊಡ್ಡ ಮಾಫಿಯಾದವರು ನಮ್ಮ ಹುಡುಗ ಕೊಂದಿರೋದು, ಆಮೇಲೆ ಬಂದು ಸರೆಂಡರ್ ಆಗ್ತಾರೆ ಬಿಡಿ ಅಂತಾರೆ. ಇದಕ್ಕೆ ಏನಾದ್ರು ವ್ಯತ್ಯಾಸ ಉಂಟಾ? ನೋಡಿ, ನಾನೊಂದು ಕೇಳಿ, ಇದು ನಾವು ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ನಾವು ಮಾಡೋದು. ಟೆರರಿಸಂ ಮಾಡೋದು ದೇಶದ್ರೋಹದ ಕೆಲಸ. ನಾವು ನಮ್ಮ ಅದಕ್ಕೂ ವಿರೋಧ ಹೇಳ್ಬೇಡಿ. ಈಗ ಆ ವ್ಯಕ್ತಿ GST ಮತ್ತೊಂದು ಕಟ್ಕೊಂಡು ದೇಶದ ಆರ್ಥಿಕತೆಗೆ ಆತ ಏನೋ ಒಂದು ಪಾಲ್ ಕೊಡ್ತಿರ್ತಾನಲ್ಲ, ಹೋಗ್ಬಿಟ್ಟು ಅಟ್ಯಾಕ್ ಮಾಡಿದ್ರೆ ಇದು ಕೃತ್ಯ ಅಲ್ವಾ? ಇದು ದೇಶ ವಿರೋಧಿ ಕೃತ್ಯ ಅಲ್ವಾ ಇದು? ಅರ್ಥ ಆಯ್ತಾ? ಅಲ್ಲ, ಇದು ದೇಶ ವಿರೋಧಿ ಕೃತ್ಯ ಅಲ್ವಾ ಇದು? ಶ್ರೀರಾಮ್ ಸೇನೆ ರಾಮಸೇನೆ ಏನು ದೇಶ ವಿರೋಧಿ ಕೆಲಸ? ಆ ವ್ಯಕ್ತಿ ಏನೋ ಬಿಸ್ನೆಸ್ ಮಾಡ್ತೇನೆ, ದೇಶದ ಆರ್ಥಿಕತೆಗೆ ಅವನು ಒಂದು ಪಾಲಿದೆ. ಮಾಡ್ತಿರೋರು ಏನ್ ಘನಕಾರ್ಯ ಮಾಡ್ತಾ ಇದ್ದಾರಾ? ಘನಕಾರ್ಯ ಮಾಡ್ತಾ ಇದ್ದಾರಾ ಸ್ವಾಮಿ? ಅವ್ರೇನ್ ಘನಕಾರ್ಯ ಮಾಡ್ತಾ ಇದಾರ? ನೀವು ಯೋಚನೆ ಮಾಡಿ ಸ್ವಲ್ಪ. ಎಷ್ಟು ಹೆಣ್ಮಕ್ಳು ಬೇಕು ನಿಮಗೆ? ಮಂಗಳೂರಲ್ಲಿ ಎಷ್ಟು ಡ್ರಗ್ ಮಾಫಿಯಾ ಬೇಕು? ಈ ಊರಿಂದ ತಪ್ಪಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಕೊಟ್ರೆ ಹೌದಪ್ಪ ನೀವು ಮಾಡಿರೋದು ಸರಿ, ನಾನೇನು ಅವ್ರ ಪರವಾಗಿ ಮಾತಾಡ್ತಿಲ್ಲ ಪ್ರಸಾದ್ ಅತ್ತ ಅವರವ್ರೆ, ಅವ್ರ ಪರವಾಗಿ ಅಲ್ಲ. ಏನಾದ್ರು ಒಂದು ಪ್ರೂಫ್ ಬೇಕಲ್ವಾ? ನಮ್ದು ತಪ್ಪೇ ಆಯ್ತು, ನಮ್ದು ನಾವು ಕಾನೂನನ್ನ ನಮ್ಮ ಕಾರ್ಯಕರ್ತರು ಕೈಗೆ ತೆಗೆದುಕೊಂಡು ಶರಣಾಗತಿ ಮಾಡೋಣ. ಅದಕ್ಕೇನು ಇದೆ, ಅದು ಆಗ್ಲಿ. ಆದ್ರೆ ನೀವು ಅವ್ರ ಪರವಾಗಿ ಯಾಕೆ ಮಾತಾಡ್ತಾ ಇದ್ದೀರಾ? ಈಗ ನಾನು ಅದನ್ನೇ ಹೇಳ್ತೇನೆ, ನೀವು ಒಂದು ಪ್ರೂಫ್ ಕೊಟ್ಬಿಟ್ರೆ ನಾವು ಅವ್ರ ಪರನೇ ಇಲ್ವಲ್ಲ. ಅವ್ರ ಪರ ಈಗ ನಿಮ್ ಪರ ಯಾಕೆ ಮಾತಾಡ್ತಾರೆ? ಈಗ ನೀವೀಗ ಯಾವ್ದೋ ಒಂದು ವೇಷಾಟಿಗೆ ದಾಳಿ ಮಾಡಿದ್ರೆ ಅಲ್ಲಿ ನಿಮಗೆ ಪ್ರೂಫ್ ಸಿಕ್ಕುತ್ತಾ? ಸಿಕ್ಕದ್ಮೇಲೆ ಮಾಡ್ಬೇಕಲ್ಲ ಪ್ರಸಾದ್ ಅವ್ರೆ. ಈಗ ನಿಮ್ದು ಯಾವ್ದೋ ಒಂದು ಬಿಸ್ನೆಸ್, ನಿಮ್ದೇ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿರ್ತೀರಾ ಅಂತ ಗೊತ್ತಿಲ್ಲ ನಮ್ಗೆ ನಿಮ್ ಬಿಸ್ನೆಸ್ ಏನಿದೆ ಅಂತ. ಸುಮ್ನೆ ಬಂದ್ಕೊಂಡ್ಬಿಟ್ಟು ನಾವು ಅಟ್ಯಾಕ್ ಮಾಡ್ಬಿಟ್ಟು ಇವ್ರು ಹಿಂಗ್ ಮಾಡ್ತಾ ಇದ್ರು, ಒಂದೆರಡು ಕಾಂಡಮ್ ಪ್ಯಾಕೆಟ್ ಅಲ್ಲಿ ಹಾಕ್ಬಿಟ್ಟು ಇವ್ರು ಮಾಡ್ತಿದ್ರು ಅಂತ ಹೇಳಿದ್ರೆ ಆಗುತ್ತಾ ಪ್ರಸಾದ್ ಅವ್ರವ್ರೆ? ಏನೋ ನೀವು ಅರ್ಥ ಮಾಡ್ಕೊಬೇಕು. ಅದು ನೋಡಿ, ನೀವು ತಿಳಿದೋರಿದ್ದೀರಾ ಪ್ರಸಾದ್ ಅತ್ತ ಅವರವ್ರೆ, ಆಯ್ತಾ? ನೋಡಿ, ನಾನು ಹೇಳೋದು ಕೇಳಿ. ಈ ದಂಧೆ ಮಾಡುವವರು ಏನು ಸುಭಾಗರಲ್ಲ, ಅರ್ಥ ಆಯ್ತಾ? ಈ ದಂಧೆ ಮಾಡುವವರು ಏನು ಸುಭಾಗರಲ್ಲ. ಮಸಾಜ್ ಪಾರ್ಲರ್ ಎಲ್ಲ ಇಟ್ಕೊಂಡು ನಮ್ಮ ಹುಡುಗರು ಕಾಂಡೋಮ್ ಇಟ್ಟಿದ್ದಾರೆ, ಇನ್ನೊಂದು ಇಟ್ಟಿದ್ದಾರೆ ಅಂತ ಹೇಳಕ್ಕೆ ಅದು ಅವ್ರಿಗೆ ನಾಚಿಕೆ ಆಗ್ಬೇಕು. ಅವ್ರ ಹೆಣ್ಮಕ್ಳನ್ನಲ್ಲಿ ಮಸಾಜಿಗೆ ಇಳಿಸ್ಲಿ, ಅರ್ಥ ಆಯ್ತಾ? ಬೇರೆ ಬೇರೆ ಇರ್ಲಿ ಬಿಡಿ, ಆ ಹೆಣ್ಮಕ್ಳು ವಿಚಾರ ಬಿಡಿ. ಏನ್ ಮಸಾಜ್ ಪಾರ್ಲರ್ ಇವ್ರಿಗೆ ಬೇರೆ ಬಿಸ್ನೆಸ್ ಇಲ್ವಾ? ಆಯ್ತು, ಓಕೆ ಪ್ರಸಾದ್ ಅವರೇ, ಥ್ಯಾಂಕ್ ಯು. ಗೊತ್ತಿಲ್ಲ ನಿಮ್ ಮನಸ್ಥಿತಿಗಳು ಹೇಗಿದೆ ಏನು ಎತ್ತ ಅಂತೇಳಿ, ತಿಳಿದಂತವ್ರು ಅಂತ ಅಂದ್ಕೊಳ್ಬೇಕು ನಾವು ಅಷ್ಟೇ ಸಂಘಟನೆ ಹೆಸರು ಕೇಳಿದಾಗ. ಬಟ್ ನೀವು ಆಡೋ ಮಾತು, ನೀವು ಅದು ಕೊಡ್ತಿರೋ ವಿವರಣೆ ನೋಡಿದ್ರೆ
ಬಹುಶಃ ಮಂಗಳೂರಲ್ಲಿ ಯಾರು ಬಿಸ್ನೆಸ್ ಮಾಡಂಗೆ ಇಲ್ಲ ಅಂತ ಕಾಣಿಸೋದು. ಒಂದು ಪ್ರೂಫ್ ಕೂಡ ಇಲ್ಲ ಆ ವ್ಯಕ್ತಿ ಬಳಿ, ಪ್ರಸಾದ್ ದತ್ತ ಅವ್ರ ಬಳಿ. ನಮ್ಮ ಹುಡುಗರು ದಾಳಿ ಮಾಡ್ಯಾರೆ, ಸರೆಂಡರ್ ಮಾಡಿಸ್ತೀನಿ ಬಿಡಿ ಅಂತ ಹೇಳ್ತಾರೆ ಅಂತ ಅಂದರೆ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಇದು ಪ್ರಶ್ನೆ. ಆಮೇಲೆ ಈಗಿನ ಕಾಲಘಟ್ಟದಲ್ಲೂ ಕೂಡ ಇಂಥ ಮನಸ್ಥಿತಿಗಳು ಇನ್ನೂ ಈ ರೀತಿಯಾದಂಥದ್ದೆಲ್ಲ ಕೃತ್ಯ ಮಾಡೋದು, ಅದನ್ನು ನಾವು ಡಿಫೆಂಡ್ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅಂತಲೇ ನಾಚಿಕೆಗೇಡಿನ ಸಂಗತಿ ಇದು.